ನಾನು ಯಾವತ್ತಿಂದ ಒಂದು ಒಳ್ಳೆ ಅಫೋರ್ಡೇಬಲ್ ಹೈ ಕವರೇಜ್ ಇರೋ ಅಂಡ್ ಲಾಂಗ್ ಲಾಸ್ಟಿಂಗ್ ಇರೋ ಕನ್ಸೀಲರ್ ಅನ್ನು ಹುಡುಕ್ತಿದೆ ಗೊತ್ತಾ. ಐ ಥಿಂಕ್ ಐ ಹವ್ ಫೌಂಡ್ ಒನ್ ಅಂಡ್ ಮೈ ಸರ್ಚ್ ಇಸ್ ಗೋಯಿಂಗ್ ಟು ಎಂಡ್ ಹಿಯರ್. ಐ ಥಿಂಕ್ ಸೊ. ಯಾಕಂದ್ರೆ ಈ ಕನ್ಸೀಲರ್ has done it all. This is the Insight HD concealer in the shade MN30. ಈ ಶೇಡ್ ಮಾತ್ರ ನಂದಲ್ಲ ಆಯ್ತಾ, ನಾನೇನ್ ಹುಡುಕ್ಬೇಕು ನನ್ ಶೇಡ್ ಯಾವುದು ಅಂತ. ಬಟ್ ದಿಸ್ ಕನ್ಸೀಲರ್ ಹ್ಯಾಸ್ ಡನ್ ಮ್ಯಾಜಿಕ್ ಫಾರ್ ಮೈ ಅಂಡರ್ ಐ ಅಂಡ್ ಪಿಗ್ಮೆಂಟೇಶನ್. ತುಂಬಾ ಚೆನ್ನಾಗಿದೆ ಆಯ್ತಾ, ತುಂಬಾ ಚೆನ್ನಾಗಿದೆ. ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳ್ಬೇಕಿದ್ರೆ ಒಂಥರ ಫ್ಲೂಯಿಡಿ ಥಿಕ್ ಕನ್ಸಿಸ್ಟೆನ್ಸಿ ಇದೆ. ತುಂಬಾ ರನಿ ಕೂಡ ಇಲ್ಲ, ತುಂಬಾ ಥಿಕ್ ಕೂಡ ಇಲ್ಲ. ಬ್ಲೆಂಡ್ ಈಸಿಲಿ ಆಗುತ್ತೆ. ಈಸಿಲಿ ಸ್ಕಿನ್ ಒಳಗೆ ಇದು ಸ್ಕಿನ್ ಒಳಗೆ ಅಬ್ಸಾರ್ಬ್ ಆದಾಗೆ ಆಗುತ್ತೆ. ಹೈ ಕವರೇಜ್ ಕೊಡುತ್ತೆ, ಮೀಡಿಯಂ ಟು ಹೈ ಕವರೇಜ್ ಅಂತ ಹೇಳ್ಬೋದು. ಬಿಲ್ಡ್ ಅಪ್ ಮಾಡಬಹುದು, ಕೇಕಿ ಕಾಣಿಸಲ್ಲ. ಏನೆಲ್ಲ ಒಳ್ಳೇದ್ ಬೇಕು ಅದೆಲ್ಲ ಈ ಕನ್ಸೀಲರ್ ಅಲ್ಲಿ ಇದೆ. ಆಕ್ಚುಲಿ ಎಲ್ಫ್ ಇದು ಕ್ಯಾಮೋ ಕನ್ಸೀಲರ್ಗೆ ಇದು ಡ್ಯೂಪ್ ಹೇಳ್ತಾರೆ, ಬಟ್ ಐ ಫೀಲ್ ದಟ್ ದಿಸ್ ಇಸ್ ಬೆಟರ್ ದ್ಯಾನ್ ಎಲ್ಫ್ಸ್ ಕನ್ಸೀಲರ್. ಯಾಕಂದ್ರೆ ಎಲ್ಫ್ ಇದು ಕನ್ಸೀಲರ್ ನಾನ್ ಯಾವ್ದು ಯೂಸ್ ಮಾಡ್ತಿದ್ರು ನನಗೆ ಅದು ಅಷ್ಟೊಂದು ಇಷ್ಟ ಇಲ್ಲ, ಯಾಕಂದ್ರೆ ತುಂಬಾ ಕೇಕಿ ಕಾಣಿಸುತ್ತೆ. ಬಟ್ ಇದು ಹಾಗೆ ಅಲ್ಲ, ಇದು ಒಂದು ಫ್ಲಾಲೆಸ್ ಫಿನಿಶ್ ಕೊಡುತ್ತೆ. ಪೌಡರ್ ಇದ್ರ ಮೇಲೆ ಅಪ್ಲೈ ಮಾಡ್ಬೇಕಂತನೂ ಇಲ್ಲ. ಬಟ್ ನಾನ್ ಇವತ್ತಿನ ವಿಡಿಯೋದಲ್ಲಿ ಹಚ್ಚಿದ್ದೀನಿ ಅಷ್ಟೇ, ಬಟ್ ಹಾಕ್ಬೇಕಂತಾನೆ ಇಲ್ಲ. ಈಗ ನನ್ನ ಅಂಡರ್ ಐಸ್ ಅಲ್ಲಿ ಅದೇ ಇದೆ. ಐ ಥಿಂಕ್ 5-6 hours ಆಯ್ತು ನಾನು ಈ ಕನ್ಸೀಲರ್ ಅನ್ನು ಹಾಕಿ, ಅಂಡ್ ಇಟ್ ಡಿಂಟ್ ಮೂವ್ ಫ್ರಮ್ ದ ಪ್ಲೇಸ್ ವೇರ್ ಐ ಅಪ್ಲೈಡ್ ಇಟ್. ತುಂಬಾ ಚೆನ್ನಾಗಿದೆ. ನಾನು ಎಷ್ಟು ಇದ್ರ ಬಗ್ಗೆ ಹೊಗಳ್ತೀನೋ ಅಷ್ಟು ಕಡಿಮೆ. ಯಾಕಂದ್ರೆ ಬರೀ 245 rupeesಗೆ ನಿಮ್ಗೆ ಇಷ್ಟು ದೊಡ್ಡ ಟ್ಯೂಬ್ ಅಲ್ಲಿ ನಿಮ್ಗೆ ಎಷ್ಟು ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ? 9 grams ಆಫ್ ಪ್ರಾಡಕ್ಟ್ ಬರುತ್ತೆ, ವಿಚ್ ಈಸ್ ಇನ್ಕ್ರೆಡಿಬಲ್. ನಾನು ತೋರಿಸ್ತೀನಿ ನೋಡಿ, ನೀವೇ ಶಾಕ್ ಆಗ್ಬೇಕು ಎಷ್ಟು ಪ್ರಾಡಕ್ಟ್ ಬರುತ್ತೆ ಅಂತ. ಸೊ ನಾನು ಇನ್ನು ಡೇ ಟು ಡೇ ಯೂಸಿಗೆ ಐ ಥಿಂಕ್ ನನ್ನ ಮೇಬಲಿನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ನನಗೆ 500-600 ಆಗುತ್ತೆ. ಬಟ್ ದಿಸ್ ಇಸ್ ವೆರಿ ಇನ್ಎಕ್ಸ್ಪೆನ್ಸಿವ್, ಇದನ್ನು ಬಳಸ್ಬೋದು. ಬಟ್ ಈ ಶೇಡ್ ಇದೆಯಲ್ಲ, ಕಾಣ್ಲಿಕ್ಕೆ ನನ್ನ ಸ್ಕಿನ್ ಟೋನ್ ಆಗಿ ಕಾಣಿಸುತ್ತೆ ಈ ಟ್ಯೂಬ್ ಅಲ್ಲಿ. ಬಟ್ ಸ್ವಲ್ಪ ಆರೆಂಜ್ ಅಂಡರ್ ಟೋನ್ ಇದ್ರಲ್ಲಿ ಜಾಸ್ತಿ ಇದೆ, ಸ್ವಲ್ಪ ವಾರ್ಮ್ ಅಂಡರ್ ಟೋನ್ಸ್ ಜಾಸ್ತಿ ಇದೆ. ಸೊ ಸ್ವಲ್ಪ ಆರೆಂಜ್ ಕಾಣಿಸುತ್ತೆ ನನ್ನ ಮುಖದಲ್ಲಿ. ಸೊ ದಟ್ ಇಸ್ ಒನ್ ಬಮ್ಮರ್. ನಾನು ಬೇರೆ ಶೇಡ್ ಟ್ರೈ ಮಾಡಬೇಕು. ಈ ಶೇಡ್ MN30, ಐ ಥಿಂಕ್ MN20 ನಾನು ಟ್ರೈ ಮಾಡ್ಬೇಕು ಅನ್ಸುತ್ತೆ, 20 ಅಥವಾ 25. ಲೆಟ್ ಮಿ ಸಿ. ನಂಗೆ ಆದ್ರೆ ನನ್ನ ಈ ಮಂತ್ ಇದು ಬಜೆಟ್ ಸಪೋರ್ಟ್ ಮಾಡಿದ್ರೆ ನಾನು ಟ್ರೈ ಮಾಡ್ತೀನಿ, ನಾಟ್ ಶ್ಯೂರ್. ಬಟ್ ನೀವು ಒಂದು ಅಫೋರ್ಡೆಬಲ್ ಕನ್ಸೀಲರ್ ಅನ್ನ ಹುಡುಕ್ತಾ ಇದ್ರೆ ದಿಸ್ ಇಸ್ ಇಟ್. ಈ ಕನ್ಸೀಲರ್ ಅನ್ನ ನೀವು ಪರ್ಚೇಸ್ ಮಾಡ್ಬೋದು. ಟ್ರಸ್ಟ್ ಮೀ, ಯು ನಾಟ್ ಗೋಯಿಂಗ್ ಟು ರಿಗ್ರೆಟ್ ಇಟ್. ಕೇಕಿ ಅಂತೂ ಸ್ವಲ್ಪನೂ ಕಾಣಿಸಲ್ಲ. ನಮ್ಮ ಫೈನ್ ಲೈನ್ಸ್ ಒಳಗೆ ಇದು ಸೆಟಲ್ ಆಗಲ್ಲ. ಇಟ್ಸ್ ಜಸ್ಟ್ ಮ್ಯಾಜಿಕಲ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಹೊತ್ತು ಕೂಡ ಇದು ನಮ್ಮ ಅಂಡರ್ ಐಸ್ ಮೇಲೆ ಉಳಿಯುತ್ತೆ. ಇನ್ನೇನ್ ಹೇಳಿ ನಾನು, ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಕನ್ಸೀಲರ್. ಅಂಡ್ ದಿಸ್ ವಿಲ್ ಬಿ ಮೈ ಗೋ ಟು ಕನ್ಸೀಲರ್ ಫ್ರಮ್ ಹಿಯರ್ ಆನ್. ಇನ್ಸೈಟ್ ಹ್ಯಾಸ್ ನೇಲ್ಡ್ ಇಟ್ ವಿತ್ ದಿಸ್ ಕನ್ಸೀಲರ್. ದಟ್ಸ್ ಆಲ್. ಅಷ್ಟೇ ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.